ಏನೋ ತರಾತುರಿಯಲ್ಲಿ ಆಶ್ರಯ ಮನೆ ಹಂಚುತ್ತಾರೆ, ಆದ್ರೆ ಮೂಲ ಸೌಕರ್ಯಗಳೇನೇ ಇರೋದಿಲ್ಲ. ಹೀಗಾದ್ರೆ ಹೇಗೆ? ಇದು ಶಿವಮೊಗ್ಗದ ಮಹಾನಗರ ಪಾಲಿಕೆಯಿಂದ ಗೋವಿಂದಾಪುರದಲ್ಲಿ ಹಂಚಲಾಗಿರುವಂತಹ ಆಶ್ರಯ ಮನೆಗಳ ಗೋಳು. ಬೋರ್ ವಾಟರ್ ಬರುತ್ತೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಬೀದಿ ಲೈಟ್ ಹತ್ತಿದ್ರೆ ಹತ್ತಿದ್ವೂ, ಇಲ್ಲ ಅಂದ್ರೆ ಇಲ್ಲ. ರಸ್ತೆಗಳು ಸರಿ ಇಲ್ಲ, ನೀರು ಸರಿಯಾಗಿ ಬರೋದೇ ಇಲ್ಲ. ಹಲವಾರು ತಿಂಗಳುಗಳಿಂದ ಸಮಸ್ಯೆ ಇದ್ರೂ ಮಹಾನಗರ ಪಾಲಿಕೆಯವರು ಇತ್ತ ತಿರುಗಿನೂ ಕೂಡ ನೋಡ್ತಾ ಇಲ್ಲ. ಬಡವರಿಂದ ಲಕ್ಷಾಂತರ ರೂಪಾಯಿಯನ್ನ ತೆಗೆದುಕೊಂಡು ಕಾಟಾಚಾರಕ್ಕೆ ಆಶ್ರಯ ಮನೆಗಳನ್ನ ನೀಡೋದು ಹೇಗೆ? ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಮನೆಗಳಲ್ಲಿ ಫಲಾನುಭವಿಗಳು ವಾಸವನ್ನ ಮಾಡ್ತಾ ಇದ್ದಾರೆ. ಕೆಲವರು ಇನ್ನೂ ವಾಸ ಮಾಡೋದಕ್ಕೆ ಬಂದೇ ಇಲ್ಲ. ಒಟ್ಟಾರೆ ಆಶ್ರಯ ಬಡಾವಣೆ ಅವ್ಯವಸ್ಥೆಯ ಆಗರವಾಗಿದೆ. ಹತ್ತು ವರ್ಷದಿಂದನೇ ನಾವು 8,000 ಕಟ್ಟಿದ್ದೀವಿ. 10 ವರ್ಷದಿಂದನೇ ನಾವು 8,000 ಕಟ್ಟಿದ್ದೀವಿ. ಆಮೇಲೆ ಮನೆ ಸ್ಯಾಂಕ್ಷನ್ ಅದ ಅಂತ ಅಂದ್ಕೊಟ್ಲು 72,000 ಆರ್ಡರ್ ನಮಗೆ ಬ್ಯಾಗ್ ಇದರಿಂದ ಬರುತ್ತೆ, ಆಶ್ರಯ ಯೋಜನೆಯಿಂದ ಕಟ್ಟಬೇಕಂತ ದುಡ್ಡು. ಆವಾಗ ನಾವು 72,000 ಕಟ್ಟಿದ್ದೀವಿ. ಆ 72,000 ಕಟ್ಟಿವಾಗ 10 ವರ್ಷ ಆಯಿತು. 10 ವರ್ಷದಿಂದನೂ ನಾವು ಬರೀ ಇದನ್ನೇ. ಆಮೇಲೆ ಮನೆಗಾಗಿ ಓಡಾಡಿ ಕಾಲು ಸೋದೋದು, ಎಲವು ಸೋದೋದು. ಆಗ ಒಟ್ಟಿನಾಗ ಕೊಟ್ಟರು, ಆದರೆ ಎಲ್ಲದೂ ವ್ಯವಸ್ಥೆ ಇಲ್ಲ. ಈ ಮೋಟ್ರ್ ಹಾಕಿದ್ದಾರೆ ಒಂದು, ಆ ಮೋಟ್ರು ಕರೆಕ್ಟಾಗಿ ಫುಲ್ ನೀರಿದ್ದರೆ ಮಾತ್ರ ಅದು ಮೇಲ್ಗಡೆ ನೀರು ಪೂರ ಬರೋದು. ಅರ್ಧ ಇತ್ತು ಅಂತಂದರೆ ಮೋಟ್ರ್ ಸುಟ್ಟೋಗುತ್ತೆ, ಎಲ್ಲ ಪಿನ್ಗಳು ಹಾರೋಗ್ತವೆ ಪಟ್ ಅಂತ. ಅದರಿಂದನೂ ಏನು ಇದು ಎಲ್ಲ ಪ್ರಾಬ್ಲಮ್ಮೆ. ರಾತ್ರಿ ಇಡೀ ಕರೆಂಟು ಇಲ್ಲ. ಇವಾಗ ಒಂದು 100 ಜನ ವಾಸ ಇದ್ದಾರೆ. 600 ಮನೆ ಕೊಟ್ಟಿದ್ದು ಅಂತ ಹೇಳಿದ್ರು. 600 ಮನೆಯೂ ಪೂರ ಬಂದಿಲ್ಲ. 600 ಮನೆಯೂ ಇವಾಗ 100 ಮನೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಅದ್ರದ್ದೇ ನಮಗೆ ಲೆಕ್ಕಕ್ಕೆ ಇಲ್ಲ. ಇವಾಗ ನಿನ್ನ ಬಂದಿರೋದೇನೆಂದ್ರೆ ಒಂದು 100 ಮನೆಯೂ ಬಂದಿಲ್ಲ. ಒಂದು 80-85 ಚಿಲ್ಲರೆ ಬಂದಿರ್ಬೋದು ಅಷ್ಟೇ ಮೇಡಮ್. ಮುಂಚೆ ಅಶೋಕ್ ನಗರದಲ್ಲಿ ಇದ್ದೀವಿ ನಾವು. ಬಾಡಿಗೆ ಮನೇಲಿ ಇದ್ವಿ. ಅಲ್ಲಿ ಬಾಡಿಗೆ ಮನೇಲಿ ಇದ್ದಕ್ಕೆ ಇಲ್ಲಿ ಬಂದು ಮತ್ತೆ ಸೇರ್ಕೊಂಡಿವಿ. ಬೇಗ 7 ಕಿಲೋಮೀಟ್ರ್ ಆಗ ಸರ್. 7 ಬಸ್ಸಿನ ವ್ಯವಸ್ಥೆ ಒಂಚೂರು ಇಲ್ಲ ಬಿಡ್ರಿ. ಇವಾಗ ಯಾರ್ದಾರ ಒಂದು ನಾವು ಮಹಿಳೆಯರು ಎಲ್ಲಾರು ಹೋಗ್ಬೇಕು, ನಾವು ಅರ್ಜೆಂಟಿಗೆ ಹೋಗ್ಬೇಕಂದ್ರೆ ಯಾರ್ದಾರ ಗಾಡಿ ಕರ್ಕೊಂಡು ಹೋಗ್ಬೇಕು. ಇಲ್ಲ ಗಂಡು ಮಕ್ಕಳು ಅಲ್ಲಿಂದ ಇಲ್ಲಿ ಬಂದು ಮತ್ತೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಬೆಳಗ್ಗೆ ಮಕ್ಕಳದು ಕಳಿಸ್ಬೇಕ್ರೂ ಹಿಂಸೆನೆ. ಏನೋ ಸ್ಕೂಲ್ ಗಾಡಿ ಏನೋ ಬುಕ್ ಮಾಡಿ ಇದು ಮಾಡಿದರೆ ಆಯ್ತು. ಇವು ಮಧ್ಯೆ ಸೇರ್ಕೊಂಡ್ರೆ ಎಲ್ಲಿ ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ. ತೊಂದರೆ ಆಗುತ್ತೆ ಸರ್. ಹಂಗಂತ ಬಿಡೋಂಗಿಲ್ಲ, ಏನಿಲ್ಲ. ಆ ಥರ ಆಗೋಯ್ದಿವ. ಇವ್ರು ಕೆಲವು ರೋಡ್ಗಳೆಲ್ಲ ಚಾನಲ್ ಹತ್ರ ಎಲ್ಲ ಯಾವುವು ಉಪಾಯ ಇಲ್ಲ. ಎಲ್ಲ ನಾವಿಲ್ಲಿ ಬಂದಮೇಲೆ 3 ಸಲ ಟೈರ್ ಹಾಕ್ಸಿದಂಗೆ ಆಗಿದ್ವಿ. ಮನೆ ಎಲ್ಲ ಪರವಾಗಿಲ್ಲ ಸರ್, ಅದು ಸಿಂಕ್ ಆಗುತ್ತೆ. ಮನೆ ಏನು ತೊಂದರೆ ಇಲ್ಲ, ಮನೆಗಳು ಚೆನ್ನಾಗಿದ್ದಾವೆ, ಏನು ತೊಂದರೆ ಇಲ್ಲ. ಇವಾಗ ಗಂಡ ಹೆಂಡತಿ ಮಕ್ಳಿಗಂತೂ ಮಾಡಿದ್ದಾರೆ. ಆ ಮನೆಗಳು ಓಪ್ಲೇಸ್ ಅಂತ ಹೇಳಂಗಿಲ್ಲ, ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮನೆ ದೇವ್ರ ಮನೆ ಒಂದು ಬಿಟ್ಟರೆ ಮತ್ತೆಲ್ಲವೂ ನಾವು ಉಳ್ದವು ನಾವು ಮಾಡ್ಕೊತ ಇದ್ದೀವಿ ಕೆಲವೆಲ್ಲ. ಇವಾಗಲೇ ಹೊಸ ಮನೆಯಲ್ಲಿ ವಾಸವಾಗಿದ್ವಿ. ಆ ನಗರದಲ್ಲಿ ಹೊಸಮನೆ ನಗರದಲ್ಲಿ ವಾಸವಾಗಿದ್ದು ನಮಗೆ ಸುಮಾರು 2016-17 ಅಪ್ಲಿಕೇಶನ್ ಹಾಕಿದ್ವಿ. ಅಪ್ಲಿಕೇಶನ್ ಹಾಕಿರೋದ್ರಿಂದ ಆವಾಗ ನಮಗೆ ಮನೆ ಇನ್ನೂ ಹೇಳಿದರು ಏನಂದರೆ 5,000 ಕಟ್ಟಬೇಕು, 8,000 ಕಟ್ಟಬೇಕು, ಅಷ್ಟು ಮೇಲೆ 50,000 80,000 ಕೊಟ್ಟಬೇಕಂತ ಹೇಳಿದರು ನಮಗೆ. ಬಟ್ ಸುಮಾರು ಒಂದು ಈಗ ಆಲ್ರೆಡಿ ಈಗ 2024 ನಮಗೆ ಆ್ಯಕ್ಚುಲಿ ನಮ್ಮ KS ಈಶ್ವರ ಸಾಹೇಬರು ಇದ್ದಾಗೆ ಆಲ್ರೆಡಿ ಒಂದು 200 ಚಿಲ್ಲರ್ ಮನೆಯನ್ನು ಕೊಟ್ಟರು, ಲಾಟ್ರಿ ಮುಖಾಂತರ ಮಾಡಿದರು. ಆದ್ರ ಕಾರಣ ಅವಾಗ ಮತ್ತೇನೋ ಈಗ ಸದ್ಯಕ್ಕೆ ಒಂದು 600 ಮನೆ ಕೊಟ್ಟರಂತ ಹೇಳಿದ್ದಾರೆ. ಮತ್ತು ಇವಾಗ ಮೊನ್ನೆ ದಿವಸ 600 ಮನೆ ಕೊಡ್ತಾನಂತ ಹೇಳಿದರು. ಬಟ್ 600 ಮನೆಯನ್ನು ಕೊಡಲಿಲ್ಲ, ಮತ್ತೆ ಲಾಟ್ರಿ ಮುಖಾಂತರ ಮಾಡ್ತಾನಂತ ಹೇಳಿದರು. ಬಟ್ ಏನಾಗಿದೆ ಅಂದರೆ ಇಲ್ಲಿ ಜನಗಳು ಕೆಲವರು ಬಂದು ಹೋಗ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಮೂಲ ಸೌಕರ್ಯಗಳು ಕೊರತೆಗಳು ಸ್ವಲ್ಪ ಕಡಿಮೆ ಇದೆ. ಯಾಕಂದರೆ ಬಸ್ಸಿನ ಸೌಕರ್ಯ ಇಲ್ಲ. ಏನಾಗಿದೆ, ನೀರು ಓನ್ಲಿ 4 ಟ್ಯಾಂಕಿ ಮಾತ್ರ ಹಾಕಿದ್ರು. ಓನ್ಲಿ ಮೊದಲು ಬಿಫೋರ್ ಆಗಿ 3 ಟ್ಯಾಂಕಿ ಹಾಕಿದ್ರು. ಮತ್ತು ನಾವು ನಮ್ಮ ಭಾಗದ ಶಾಸಕರಿಗೆ ಚನ್ನಬಸಪ್ಪ ಸಾಹೇಬರಿಗೆ ಹೇಳಿದಾಗ ಮತ್ತೆ ಒಂದು ಇಮಿಡಿಯೇಟ್ಲಿ ಒಂದು 1,000 ಟ್ಯಾಂಕಿ ಹಾಕಿದರು. ಅದು ನೀರು ಸಾಕಾಗ, ಯಾಕಂದರೆ 24 ಮನೆ ಇದೆ. ಒಂದು ಬಿಲ್ಡಿಂಗ್ನಲ್ಲಿ 24 ಮನೆ ನೀರು ಸಾಕಾಗೋದಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಸದ್ಯಕ್ಕೆ ಇಲ್ಲ ಇಲ್ಲಿ ನಮಗೆ. ಯಾಕಂದರೆ ನಾವು ಹೊರಗಡೆಯಿಂದನೇ ತರ್ತಾಯಿದ್ದೇವೆ ಕುಡಿಯೋ ನೀರಿನ ವ್ಯವಸ್ಥೆ. ಎಲ್ಲಿ ವಾಟರ್ ಟ್ಯಾಂಕಿಂದ ಅಥವಾ ಎಲ್ಲಿಂದ ಬೇರೆ ಕಡೆಯಿಂದ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಯಾಕಂದರೆ ಡೈಲಿ ಬೈಕಲ್ಲಿ ತೊಗೊಂಡು ಹೋಗೋದು ತೊಗೊಂಡು ಬರೋದು ಕಷ್ಟ ಆಗ್ತಾಯಿದೆ, ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಏನಾಗುತ್ತೆ, ಮತ್ತು ಕರೆಂಟಿಂದ ತುಂಬ ಅವ್ಯವಸ್ಥೆ ಆಗಿದೆ. ಕರೆಂಟ್ ಏನಾಗುತ್ತೆ, ಕರೆಂಟ್ ಹೋತಂದರೆ ಕರೆಂಟು ಬರಲ್ಲ. ರಾತ್ರಿ ಏನಾಗಿದೆ, ಒಂದು ಬಲ್ಪ್ ಸಹಿತ ಇರಲ್ಲ. ಕರೆಂಟ್ ಓಡಾಡಲಿಕ್ಕೆ ಇಲ್ಲಿ ಫುಲ್ ಕತ್ಲಾಗ್ತಾಯಿದೆ. ಅದಕ್ಕಾಗಿ ಓಡಾಡಲಿಕ್ಕೆ ತೊಂದರೆ ಆಗ್ತಾಯಿದೆ. ಯಾಕಂದರೆ ಹೆಣ್ಣುಮಕ್ಕಳು ರಾತ್ರಿ ಒಂದು 8 ಗಂಟೆ ಮಧ್ಯಾಹ್ನ ಏನಾಗಿದೆ ಮತ್ತೆ ಬರ್ತಾ ಇರ್ತಾರೆ ಡ್ಯೂಟಿ ಮುಗಿಸ್ಕೊಂಡು. ಯಾರು ಇಲ್ಲಿ ಇರಲ್ಲ, ಯಾಕಂದರೆ ಎಲ್ಲ ಮನೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾರೆ.
ಕೆಲವರು ಯಾವ ರೀತಿ ತಮ್ಮ ಸಂಬಂಧಗಳು ಇದು ಸಮಸ್ಯೆಗಳು ಸುಮಾರು ಇದೆ. ಅದಕ್ಕೆ ದಯಮಾಡಿ ತಾವುಗಳು ಏನಾಗಿದೆ ಸರ್ಕಾರ ಇದು ಎಚ್ಚೆತ್ತುಕೊಂಡು ಇಮಿಡಿಯೇಟ್ಲಿ ನಮಗೇನು ಸೌಕರ್ಯ ಕೊಡಬೇಕು ಅದೆಲ್ಲ ಸೌಕರ್ಯನ ಒದಗಿಸಿಕೊಡಬೇಕು. ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಏನು ಕೆಲವರು ಮನೆಗಳು ಸ್ಟಾರ್ಟ್ ಮಾಡಿದ್ದಾರೆ, ಅವ್ರ ಕೆಲವುಗಳು ಕರೆಂಟಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ರೋಡಿನ ವ್ಯವಸ್ಥೆ ಇಲ್ಲ ಸರಿಯಾಗಿ. ಯಾಕಂದ್ರೆ ರೋಡ್ ಇವಾಗ ಈಗ ಜಸ್ಟ್ ಮಾಡಿದ್ದಾರೆ, ಇನ್ನೂ ಎಲ್ಲ ಯಾಕಂದ್ರೆ ಹುಳ ಹುಟ್ಟಿ ಎಲ್ಲ ಬರ್ತಾ ಇದ್ದಾವೆ, ಕ್ಲೀನೆಸ್ ಇಲ್ಲ ಇಲ್ಲಿ. ಯಾಕಂದರೆ ನಮಗೇನಾಗಿದೆ, ಒಂದಿನ ಬಿಟ್ಟು ಇನ್ನೊಂದು ಕಸದ ಗಾಡಿ ಒಂದಿನ ಬಿಟ್ಟು ಒಂದು ಬರ್ತಾಯಿದೆ. ಅದು ಸ್ಟ್ರೈಕ್ ಮಾಡಿ ಮಾಡ್ಕೊಂಡಿದ್ದಾನೆ, ಒಂದಿನ ಬಿಟ್ಟು ಒಂದಿನ ಬರ್ತಾಯಿದೆ. ಮತ್ತು ಬಸ್ಸಿನ ಸೌಕರ್ಯಗಳು ಮೂಲ ಸೌಕರ್ಯ ನಮಗೆ ಇಲ್ಲೇ ಇಲ್ಲ. ಯಾಕಂದರೆ ಬಸ್ ಸೌಕರ್ಯ ಇಲ್ಲದೆ ಯಾರೂ ಇಲ್ಲಿ ಬರ್ತಾನೆ ಇಲ್ಲ. ಜನಗಳು ಬಂದು ಹೋಗ್ತಾರೆ, ಏನು ರೀ ಸರ್ ಬಸ್ ಇಲ್ಲ. ಇಲ್ಲಿಂದ ಸುಮಾರು ಏನೋ ಇಲ್ಲ ಅಂದರೆ ಒಂದು 8 ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟ್ಯಾಂಡ್ ನಮಗೆ ಹೋಗಲಿಕ್ಕೆ ಬರಲಿಕ್ಕೆ. ಅಂದರೆ 8 ಕಿಲೋಮೀಟ್ರ್ ಅಂದರೆ ಸುಮಾರು ಆಟೋದವರು 300 ರೂಪಾಯಿ ಕೇಳ್ತಾರೆ. ಹೋಗಲಿಕ್ಕೆ ಬರಲಿಕ್ಕೆ ಆಟೋದವರು 300 ರೂಪಾಯಿ ಕೇಳ್ತಾರೆ. 300 ರೂಪಾಯಿ ಕೊಟ್ಟು ಯಾರು ಹೋಗ್ತಾರೆ? ಕೆಲವರು ವಯಸ್ಸಾಗಿರ್ತಾರೋ, ಹೆಣ್ಣುಮಕ್ಳು ಇರ್ತಾರೆ. ಈಗ ಬೈಕ್ ಇದೆ, ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ನಮಗೆ ಬೈಕ್ ಹೊಡ್ಯೋಕ್ಕೆ ಕೆಲವು ಬರೋದಲ್ಲ ಒಂದೊಂದು ಟೈಮು. ಬೇರೆಯವ್ರ ಬೈಕ್ ತೊಗೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ ಮನೆಯವರೇ ಆಗಲಿ ಯಾರಾಗಲಿ ಅಮ್ಮ ಅವರು ಹೋಗ್ತಾ ಇರ್ತಾರೆ, ಅವರಿಗೆ ಅಸ್ತವ್ಯಸ್ತ ಇದೆ. ಬಸ್ಸಿನ ಸುಮಾರು ಸತಿ ಆಲ್ರೆಡಿ ಈಗ ನಮ್ಮ KSRTC ಅವರಿಗೆ ಮನವಿ ಸಹಿತ ಕೊಟ್ಟಿದ್ದೇವೆ. ಇನ್ನೂ ಅವರು ಬಸ್ಸಿನ ವ್ಯವಸ್ಥೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಜನಗಳಲ್ಲಿ ಯಾರು ಬಸ್ಸಿನ ವ್ಯವಸ್ಥೆನೇ ಇಲ್ಲ ಅಂತ ಅಂದರೂ ಬರ್ತಾ ಇಲ್ಲ. ಅದಕ್ಕಾಗಿ ಇಮಿಡಿಯೇಟ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಭಾಳ ತೊಂದರೆ ಇದೆ ಅಂತ ಇಮಿಡಿಯೇಟ್ಲಿ ಅದನ್ನು ದಯಮಾಡಿ. 1,000 ಕಟ್ತಾ ಇದ್ದೀವಿ, 30,000 ಬರೀ ಬಡ್ಡಿಗೆ ಹೋಗ್ತಾಯಿತ್ತು ವರ್ಷಕ್ಕೆ. ಈಗ ನಮಗೆ ಆಶ್ರಯ ಯೋಜನೆ ಅಂತ ಕೊಟ್ಟಿರೋದು ಕಡು ಬಡವರಿಗೆ ಅಂತ 30,000 ರೂಪಾಯಿ ನಾವು ಬಡ್ಡಿನೇ ಕಟ್ಟಿದ್ರೆ ವರ್ಷಕ್ಕೆ. ಬರೀ ಅಸಲು ಮಾತ್ರ 25,000 ಹೋಗ್ತಾಯಿದೆ. ನಾವು 10 ವರ್ಷ ತನಕ ಅಂತ ನಮಗೆ 1 to ಡಬಲ್ ಬಡ್ಡಿ. ಈಗ ಫಸ್ಟಿಗೆ ಏನು ಹೇಳಿದ್ದು 5 ಲಕ್ಷ ಅಂತ ಹೇಳಿದ್ರು ಒಂದು ಮನೆಗೆ. ಅವ್ರು ಏನು ಮಾಡಿದ್ದಾರೆ, ಈಗ 7.5 ಲಕ್ಷ ವ್ಯಾಲ್ಯೂ ಹಾಕಿದ್ದಾರೆ ಇಲ್ಲಿ ತನಕ ಅಂತ. ನಾವು ಹಾಕಿ 10 ವರ್ಷ ಆಯಿತು. ಅಲ್ಲಿಂದ ಇಲ್ಲಿ ತನಕ ಅಂದರೆ 7.5 ಲಕ್ಷ ಹೇಳಿದ್ದಾರೆ. ಆದ್ರೂ ನಮಗೆ ಬಡ್ಡಿ ಭಾಳ ಬೀಳ್ತೈತೆ. ಅವ್ರು ಕೊಟ್ಟಿದ್ದು ಸಬ್ಸಿಡಿ ಏನಿಲ್ಲ ನಮಗೆ. ಫಸ್ಟ್ 80 ಕಟ್ಟಿದ್ವಿ, ಈಗ 1 ವರ್ಷದಿಂದ ಲೋನ್ ಕಟ್ತಾಯಿದ್ವಿ ನಾವೀಗ. ಅದರಲ್ಲಿ 1 ವರ್ಷ ಎಷ್ಟು ತಿಂಗಳು 5,400 ರೂಪಾಯಿ 24 ರೂಪಾಯಿ ಬರುತ್ತೆ ನಮಗೆ. ಅವರೇ ಮಾಡಿಸ್ಕೊಟ್ಟಿದ್ದು ನಮಗೆ ಆಫೀಸಿಂದನೇ. ಅವರು ಆಫೀಸಿಂದನೇ ಮಾಡಿಕೊಡ್ತಾ ಇದ್ದಾರೆ ನಮಗೆ. ಮುಂಚೆ ಅವರು ಅಪ್ಲಿಕೇಶನ್ ಹಾಕೋಬೇಕಾರೆ ಆ ಥರ ನಮಗೇನು ಹೇಳಿಲ್ಲ, ಬ್ಯಾಂಕಲ್ಲಿ ಕೊಡ್ತೀವಿ ಅಲ್ಲಿ ಕೊಡ್ತೀವಿ ಅಂತ ನಮಗೇನು ಹೇಳಿಲ್ಲ ಅವರು. ಬಟ್ ನಿಮಗೆ ಇದನ್ನು ಮಾಡಿಸ್ಕೊಡ್ತೀವಿ ಸಬ್ಸಿಡಿ ನಿಮಗೆ ಅಂತ ಹೇಳಿದರು. ಅದೇನು ಮಾಡಿಲ್ಲ. ನಮಗೆ ಬ್ಯಾಂಕಲ್ಲಿ ಬಡ್ಡಿ ನಮಗೆ ಜಾಸ್ತಿ ಆಗ್ತೈತೆ. ಮತ್ತು ಮನೆ ಇದು ಲೈಟ್ ಇಲ್ಲ, ಬೀದಿ ಲೈಟ್ ಇಲ್ಲ, ನೀರಿನ ವ್ಯವಸ್ಥೆ ಬೋರ್ವೆಲ್ಲ, ನಲ್ಲಿ ನೀರು ಬಂದಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಬಸ್ಸಿಂದು ಇಲ್ಲ, ಬಂದಿರಲ್ಲ ಚನ್ನಬಸಪ್ಪನವರು. ಅವರಿಗೆಲ್ಲ ಹೇಳಿದ್ದೀವಿ, ಹ್ಞೂ ಅಂತ ಹೇಳಿದ್ದಾರೆ, ಇನ್ನೂ ಆಗಿಲ್ಲ. ಆದರೆ ನಾವೆಲ್ಲ ಬಂದು 1 ವರ್ಷ ಆಯಿತು, ನಮ್ಮ ಹಿಂದೆ ಬಂದವರೆಲ್ಲ 1.5 ವರ್ಷದಿಂದ ಇದ್ದಾರೆ. ಏನು ಅನುಕೂಲ ಆಗಿಲ್ಲ ನಮಗೆ ಇಲ್ಲಿ. ನಮಗೆ ಹೊಡ್ತಾ ಬೀಳುತ್ತೆ. ಅವರೇನು ಸರಿ ನಮಗೆ ಮಾಡಿಕೊಟ್ಟಿಲ್ಲ. ಅದ್ರ ದುಡ್ಡು ಮತ್ತಿದ್ರ ದುಡ್ಡು ಅಂದರೆ ಮತ್ತೆ ರೆಡಿ ಮಾಡಿಸ್ಕೋಬೇಕು. ನಮ್ಗೆ ಹೇಗೆ ಬೇಕು ನಾವು ಹಾಗೆ ಮಾಡಿಸ್ಕೊಬೇಕು. ಟೈಲ್ಸ್ ಬೇಕು, ಟೈಲ್ಸು ಈಗ ಹಂಗೆ ಇರೋಕ್ಕಾಗಲ್ಲ ನೆಲದ ಮೇಲೆ. ಹಂಗಾಗಿ ಎಲ್ಲ ಮಾಡ್ಸ್ಕೊಂಡು ಬರೋಷ್ಟಿಗೆ ಮತ್ತೆ ನಮಗೆ 1.5 ಲಕ್ಷ 2 ಲಕ್ಷ ಹೊಡ್ತಾ ಬೀಳ್ತೇವೆ. ಈ ಬಡ್ಡಿ ಬೇರೆನೂ ಕಟ್ಟಬೇಕು, ಮತ್ತು ಅದನ್ನು ಬಡ್ಡಿ ತಂದು ನಾವು ಮಾಡಬೇಕು. ಹಾಗೆ ಮಾಡೋಕ್ಕಾಗಲ್ಲ. ಅದೆಲ್ಲ ಸ್ವಲ್ಪ ನಮ್ಮ ಬಡ್ಡಿ ರಿಯಾಯಿತಿ ಮಾಡಿಕೊಟ್ರೆ ನಮಗೆ ಒಳ್ಳೆಯದು.